ನಮಸ್ಕಾರ. ಈಗ ನಾವು ಹಂಪಿ ಬಳಿ ಇರತಕ್ಕಂಥ ಒಂದು ಪುಟ್ಟ ಗ್ರಾಮ ಕಡ್ಡಿರಾಂಪುರದಲ್ಲಿದ್ದೀವಿ. ಅಲ್ಲಿ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದ ಸಂಪರ್ಕ ರೈತರಾದಂತಹ ಬಸಯ್ಯ ಸ್ವಾಮಿ ಅವರ ಜೊತೆಯಲ್ಲಿ ನಾವಿವತ್ತು ಇದ್ದೇನೆ. ಈ ಭಾಗ ಹಂಪಿಯ ಸುತ್ತಮುತ್ತಲಿನ ಪ್ರದೇಶವಾದ್ದರಿಂದ ಇಲ್ಲಿ ಕೋತಿಗಳ ಹಾವಳಿ ಜಾಸ್ತಿ. ಕೋತಿಗಳು ಇರೋದರಿಂದ ಈ ಭಾಗದಲ್ಲಿ ಇಲ್ಲಿ ಬೆಳೀತಕ್ಕಂಥ ಅನೇಕ ಬೆಳೆಗಳಿಗೆ ತೊಂದರೆಗಳನ್ನು ಉಂಟಾಗೋದನ್ನು ಈ ಭಾಗದ ಗ್ರಾಮಸ್ಥರು ಅನುಭವಿಸ್ತಾರೆ. ಅದರಲ್ಲೂ ಬಹಳ ಮುಖ್ಯವಾಗಿ ಬಾಳೆಯಂಥ ಬೆಳೆಗೆ ಕೋತಿಗಳಿಂದ ಹಾವಳಿ ಜಾಸ್ತಿ ಇರೋದು ಕಂಡು ಬರ್ತದೆ. ಈ ಹಾವಳಿಯನ್ನು ತಡೆಗಟ್ಟಬೇಕು, ಜೊತೆಯಲ್ಲಿ ಕೋತಿಗಳಿಗೂ ಯಾವುದೇ ಪ್ರಾಣ ಹಾನಿ ಆಗಬಾರ್ದು ಅನ್ನೋ ದೃಷ್ಟಿಯಲ್ಲಿ ಬಸಯ್ಯ ಸ್ವಾಮಿ ಅವರು ತಮ್ಮದೇ ಆದಂತಹ ಒಂದು ಸಣ್ಣ ಅನ್ವೇಷಣೆ, ಅದನ್ನು ಅವರು ಮಂಕಿ ಗನ್ ಅಂತಲೇ ಹೇಳ್ತಾರೆ. ಈ ಅನ್ವೇಷಣೆಯಿಂದ ಈ ಭಾಗದಲ್ಲಿ ಕೋತಿಗಳ ನಿಯಂತ್ರಣಕ್ಕೆ ತಮ್ಮದೇ ಆದಂತಹ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಈ ವಿಚಾರಗಳ ಬಗ್ಗೆ ನಾವು ಬಸಯ್ಯ ಸ್ವಾಮಿ ಅವರನ್ನೇ ವಿವರವಾಗಿ ಕೇಳಿ ತಿಳ್ಕೊಳ್ಳೋಣ. ಬನ್ನಿ, ಬಸಯ್ಯ ಸ್ವಾಮಿ ಅವ್ರನ್ನ ಭೇಟಿ ಮಾಡಿ. ನನ್ನ ಹೆಸರು ಬಸಯ್ಯ ಸ್ವಾಮಿ ಅಂತಂದು, ಹಂಪಿ ಹತ್ರ ಕಡ್ಡಿರಾಂಪುರ ಅಂತ. 3 ಎಕರೆ ಭೂಮಿ ಐತಿ. 3 ಎಕರೆಗೆ ಪ್ರತಿಯೊಂದು ಹಣ್ಣಿನ ಬೆಳೆಗಳು ಹಾಕಿ ಒಟ್ಟು ಸಮಗ್ರ ಕೃಷಿ ಮಾಡ್ಕೊಂತ ಹಣ್ಣಿನ ಬೆಳೆಗಳು ರಾಮಫಲ, ಹನುಮಾನ್ ಫಲ, ಬಾಳೆ ಎಲ್ಲ ಬೆಳಿತಿದ್ವಿ. ಆ ಬೆಳೆ ಬರೋದ್ರಿಂದ ಕೋತಿಗಳದ್ದು ದೊಡ್ಡ ಹಾವಳಿ, ಗಡ್ಡೆ ಗಿಡ ಚಿಗಿಯಕ್ಕೆ ಪುರ್ಸತ್ ಗಿಡಂಗೆ ಜಿಗಿದು ಬಿಡ್ತಿದ್ವು. ಹಂಗಾಗಿ ಎಲ್ಲ ಕವಣಿ ನೋಡಿದ್ವಿ, ಇದು ಕ್ಯಾಟ್ರಿಬಲ್ ತಂದ್ವಿ, ಆದರೂ ಏನೂ ಆಗಲಿಲ್ಲ. ಈ ಥರ ಒಂದು ಸ್ಟ್ಯಾಂಡ್ ಮಾಡಿ ಒಂದು ಪಿರಂಗಿ ಟೈಪ್ ಮಾಡಿದ್ವಿ. ಹಿಂದೆ ಎಲ್ಲ ಮುಚ್ಚಳ ಮಾಡಿ ಪಟಾಕಿ ಇಟ್ಟು ಹೊಡಿತಿದ್ವಿ. ಅದು ಸ್ವಲ್ಪ ವಜೆ ಆಯ್ತು, ಹೊತ್ಕೊಂಡು ಹೋಗಿ ಜಾಸ್ತಿ ಇದಾಯ್ತು. ಹಂಗಾಗಿ ಇದು ಸಣ್ಣದು ಕೈಯಾಗಿ ಹಿಡ್ಕೊಂಡು ಹೋಗೋದಲ್ಲ ಅಂತಂದು ಇದನ್ನು ಮಾಡಿದ್ರೆ ಸಕ್ಸಸ್ ಕಂಡ್ವಿ. ಅಂದರೆ ಕೋತಿಗಳಿಗೇನು ಅಪಾಯ ಇಲ್ಲ, ಸಾಯೋದಿಲ್ಲ. ಹಂಗೆ ಬೆಳೆಯ ಒಂದು 25-30% ಉಳಿಸ್ಕೋಬೋದು ಅಂತಂದೇಳಿ ಮ್ಯಾಕ್ಸಿಮಮ್ ಪ್ರಯತ್ನ ಮಾಡಿ ಇದನ್ನು ನಾವು ಮಂಕಿಗನ್ನು ತಯಾರು ಮಾಡಿ. ಇದೈತಲ್ಲ ಸರ್, ಇದು ಕಾಲರ್ ಇರ್ತೈತಿ. ಕಾಲರ್ನಾಗ ಒಂದು ಹೋಲ್ ಮಾಡಿರ್ತೀವಿ. ಇದು ಪೈಪ್ ಡೆಮೋ ಮಾಡಿ ಬಿಚ್ಚಿ ಈ ಥರ ಬಿಚ್ಚಿ ಇದ್ರಾಗ ಈ ಥರ ಪಟಾಕಿ ಇಟ್ಟು ಹಿಂಗೆ ಮೊದ್ದು ಹಿಂಗೆ ಎಳ್ಕೊಂಡು ಇದ್ರಾಗ ಒಂದು ಪೇಪರ್ ತುರ್ಕೋದು. ಪೇಪರ್ ಇಟ್ಟು ಹಿಂಗೆ ಗನ್ ಇದ್ರಾಗ ಪೈಪ್ ತಿರುವಿ ಒಂದು 4-5 ಕಲ್ಲುಗಳು ಹಾಕೋದು, ಹಳ್ಳುಗಳು ಹಾಕಿ ಹಿಂಗೆ ಊದಿನ ಕಡ್ಡಿಯಲ್ಲಿ ಪಟಾಕಿ ಹಚ್ಚಿದ್ರೆ ಸುಮಾರು 200 ಅಡಿವರೆಗೆ ಹಳ್ಳು ಹೋಗ್ತವೆ. ಅವು 1-2 ಅಲ್ಲ 5-6 ಹಳ್ಳು ಹಾಕಿರ್ತೀವಲ್ಲ, ಸ್ಪೆಡ್ ಆಗ್ತವೆ. ಅವು ಗರಿಗೋಗಿ ಬಡ್ಕೊಳ್ಳೋದ್ರಿಂದ ಕೋತಿಗಳು ಸ್ವಲ್ಪ ಭಯಪಡ್ದು ಓಡೋಗ್ತವೆ. ಇನ್ನೊಂದು ಸಲ ನಾವು ಇದೇ ಬರೀ ಖಾಲಿ ಬಂದು ಕಿಡ್ಕೊಂಡು ಹೋದ್ರೂ ಎದುರ್ತವೆ. ಒಂದು ಸಲ ಹೊಡೆದು ನಾವು ತೋರಿಸ್ಬಿಟ್ರೆ ಮುಂದೆ ಅವಕ್ಕೆ ಈಗ ಇದು ಗನ್ನು ಬರೀ ಕೋತಿಗಂತ ಮಾಡಿದ್ದು ಇನ್ನೂ ಸುಮಾರು ಕೆಲಸಕ್ಕೆ ಉಪಯೋಗ ಆಗ್ತದೆ. ಈ ಹಾವೇರಿ, ಗುತ್ಲ ಕಡೆ ದೇವ್ರಗುಡ್ಡ ಅಲ್ಲೆಲ್ಲ ಮೆಕ್ಕೆಜೋಳ ಬಿತ್ತಾರೆ. ಮೆಕ್ಕೆಜೋಳ ಬಿತ್ತಿದಾಗ ಹಂದಿಗಳು ಲೈನ್ ಹಿಡಿದು ಗುದ್ದಿ ಬಿಡ್ತಾವೆ. ಹಂಗಾಗಿ ಹಂದಿ ಕಾಟಕ್ಕೆ ಹೋಗ್ತಾರೆ. ಮತ್ತು ಪಾವಗಡ ಈ ಕಡೆ ನಾಯಕನಟ್ಟಿ, ಪಾವಗಡ ಅಲ್ಲೆಲ್ಲ ಸೂರ್ಯಕಾಂತಿ ಹಾಕ್ತಾರೆ. ಸೂರ್ಯಕಾಂತಿ ಗಿಣಿ ಕಾಟ ಜಾಸ್ತಿ. ಆ ಗಿಣಿ ಕಾಟಕ್ಕೆ ಬಂದು ಅಲ್ಲಿ ತಗೊಂಡು ಹೋಗಿ ಅಲ್ಲಿದ್ದ ಫೋನ್ ಮಾಡ್ತಾರೆ. ನಮಗೆ ಭಾಳ ಧ್ವನಿ ಎಲ್ಲ ಹೋಗಿಬಿಟ್ಟಿತ್ತು, ಆದರೆ ಇದರಿಂದ ನಮಗೆ ಭಾಳ ಉಪಯೋಗ ಆಯ್ತು ಅಂತಂದು ಅವರು ರೈತರು ಫೋನ್ ಮಾಡಿ ಹೇಳ್ತಿರ್ತಾರೆ. ಮತ್ತು ಈ ಕಡೆ ಕಾಫಿ, ಶಿವಮೊಗ್ಗ ಕಡೆ ಎಲ್ಲ ಅಡಿಕೆ ತೋಟ, ತೆಂಗು ತೋಟ ಇತ್ತಲ್ಲ, ಅವು ಒಂದು ಗಿಡದಿಂದ ಒಂದು ಗಿಡಕ್ಕೆ ಎಗರಿ ಗೊಂಚಿಲೆಲ್ಲ ಇದು ಮಾಡ್ತಾವೆ. ಅಲ್ಲಿ ಅಡಿಕೆ ಗಿಡಗಳಿಗೆ, ತೆಂಗಿನ ತೋಟಕ್ಕೂ ಭಾಳ ಜನ ಹೋಗ್ತಾರೆ. ಹಿಂಗಾಗಿ ಇದು ಮತ್ತು ಮೀನು ಸಾಕಾಣಿಕೆ ಮಾಡೋರು ಕೊಂಡದಾಗ ಅಕ್ಕಿ ಬಂದು ಮೀನನ್ನ ಹಿಡ್ಕೊಂಡು ಹೋಗ್ತಿರ್ತಾವೆ. ಆ ಮೀನು ಗಡ್ಡೆ ಮೇಲೆ ನಿಂತ್ಕೊಂಡು ಇದನ್ನ ಪಟಾಕಿ ಬಿಟ್ಬಿಟ್ರೆ ಮೀನು ಪಕ್ಷಿಗಳು ಯಾವುವು ಬರೋದಲ್ಲ. ಮತ್ತು ಈ ಹಂಸಾಗರ ಹಡಗಲಿ ಎಲ್ಲ ಹೊಳೆ ದಂಡಿಗೆ ನೆಲ್ಲು ಬಿತ್ತಿರ್ತಾರೆ. ನೆಲ್ಲು ಬಿತ್ತೋ ಹೊತ್ನಾಗ ಏನು ಮಾಡ್ತಾರೆ, ನವಿಲು ಭಾಳ ಅಲ್ಲಿ ನವಿಲು ಒಂದೊಂದು ತೆನೆನ ಹಿಂಗೆ ಹಿಡ್ಕೊಂಬಿಡ್ತಾವೆ. ಒಂದೇ ಒಂದು ಪಟಾಕಿ ಬಿಟ್ಟರೆ 2 ಕಿಲೋಮೀಟ್ರ್ ದೂರ ಹಾರಿ ಹೋಗ್ಬಿಡ್ತಾವೆ ನವಿಲು. ಇದು ನಾವು ಕೋತಿಗಂತ ಮಾಡಿದ್ದು ಇಷ್ಟೆಲ್ಲ ಉಪಯೋಗ ಆಯಿತು. ಭಾಳ ಜನ ಎಲ್ಲ ತಮಗೆ ಯಾವಾಗ ಬೇಕು ಅದಕ್ಕೆ ಉಪಯೋಗ ಮಾಡ್ತಾರೆ. ಸಂತೋಷ. ಬಸಯ್ಯ ಸ್ವಾಮಿಯವರು, ಈಗ ಇದ್ರ ಖರ್ಚು ಎಷ್ಟಾಗುತ್ತೆ ಅಂತ ಏನಾದ್ರು ಮಾಹಿತಿ ಕೊಡ್ಬೋದಾ ಸರ್? ಇದು ಈ ಕಟ್ಟಿಗೆ ಕೊಯ್ಸ್ಕೊಂಬರಕ್ಕೆ 350 ರೂಪಾಯಿ ಬರ್ತದೆ ಸರ್. ಇದು ವೆಲ್ಡಿಂಗ್ ಮಾಡ್ಸೋಕೆ ಒಂದು 150, ನಮಗೆ 750 ರೂಪಾಯಿ ಖರ್ಚು ಬರ್ತದೆ ಸರ್. ಇದು ನಾನು ಇವಾಗ ಅದು 150-250 ರೂಪಾಯಿ ಹಾಕಿ 1000 ರೂಪಾಯಿಗೆ ನಾನು ಮಾರಾಟ ಮಾಡ್ತಿದ್ದೀನಿ ಸರ್. ಹಂಗಾಗಿ ಒಂದು ಪಟಾಕಿ 40 ರೂಪಾಯಿ ಬಾಕ್ಸ್ ಬರ್ತದೆ ಸರ್. ಸಣ್ಣ ದೊಡ್ಡ ಆದರೆ ದುಡ್ಡು ಇರ್ತವೆ. ಸಣ್ಣ ಪಟಾಕಿ ತಂದರೆ 12 ಬಾಂಬ್ ಇರ್ತವೆ. ಬಾಕ್ಸಲ್ಲಿ 12 ಪಟಾಕಿ ಇರ್ತವೆ. 40 ರೂಪಾಯಿ ಅಂಥದನ್ನು ಎಷ್ಟು ಪಟಾಕಿ ಉಪಯೋಗಿಸ್ಬೇಕಾಗುತ್ತೆ ಸರ್? ಕೋತಿ ಬಂದಾಗ ಒಂದು ಪಟಾಕಿ ಕರೆಕ್ಟ್ ಉಪಯೋಗ ಮಾಡಿದರೆ ಓಡೇ ಬಿಡ್ತಾವೆ ಸರ್. ಮತ್ತೆ ಮರುದಿವಸ ಹಂಗೆ ಬಂದರೆ ಮತ್ತೆ ಪಟಾಕಿ ಇಟ್ಟು ಹೊಡೆದ್ರೆ ಎದುರ್ಕೊಂತ ಸರ್. ಒಂದು ದಿನಕ್ಕೆ 1-2 ಬಾಣ ಪಟಾಕಿ ಅದ ಸರ್. ಅಂದರೆ ಒಂದು ಸರಿ ಕೋತಿಗಳು ಓಡೋದ್ಮೇಲೆ ಮತ್ತೆ ವಾಪಸ್ ಆ ಜಾಗಕ್ಕೆ ತಕ್ಷಣ ಬರ್ತಾವ ಇಲ್ವಾ? ಇಲ್ಲ ಸರ್, 1-2-3 ದಿನ ಬಿಟ್ಟು ಬರ್ತವೆ ಸರ್. 2-3 ದಿನ ಬಿಟ್ಟು ಬರ್ತವೆ. ಮತ್ತೆ ಹೊಡಿಬೇಕಾಗುತ್ತೆ ಪಟಾಕಿ ಆ ಸಂದರ್ಭದಲ್ಲಿ? ಹೊಡಿಬೇಕು ಸರ್, ಹೊಡಿಬೇಕು.
2-3 ದಿವಸ ಅಂದ್ರೆ ಖರ್ಚಿಲ್ಲ, ಪಟಾಕಿಯ ಖರ್ಚು ಮಾತ್ರ. ಕಟಾಕಿ ಖರ್ಚು ಸರ್. ಇದು ಒಂದು 20 ವರ್ಷ 30 ವರ್ಷ ಆದ್ರೂ ಏನೂ ಆಗೋದಿಲ್ಲ ಸರ್. ಮನೆಗೆ ಒಂದು ಸಲ ನಾವು 1000 ರೂಪಾಯಿ ಇನ್ವೆಸ್ಟ್ಮೆಂಟ್ ಆದರೆ ಮನೆಗೆ. ತಾವೇನು ಅನ್ವೇಷಣೆ ಮಾಡಿದ್ದೀರಾ, ಇದನ್ನ ಬೇರೆ ಬೇರೆಯವರು ಗುರುತಿಸಿದ್ದಾರೆ ಅಂದ್ಕೊಳ್ತೀನಿ. ಮುಖ್ಯವಾಗಿ ನಿಮ್ಮ ಆ ರೀತಿ ದೊಡ್ಡ ಮಟ್ಟದಲ್ಲಿ ಗುರುತಿಸುವವರು ಯಾರಿದ್ದಾರೆ? ಸರ್ ಅಗ್ರಿ ಫಾರಮ್ ನಮ್ಮ ರಾಯಚೂರು ಯೂನಿವರ್ಸಿಟಿಲಿದ್ದ ನಮಗೆ ಡೆಲ್ಲಿಗೆಲ್ಲ ಕಳಿಸಿ ಅಲ್ಲಿ ಸುಮಾರು ಒಂದು 20 ಗನ್ ಒಯ್ದಿದ್ವಿ. ಅಲ್ಲಿ ಎಲ್ಲ ರೈತರು ಬಂದು ಅಲ್ಲಿ ತಗೊಂಡೋಗಿ ಅಡ್ರೆಸ್ ಎಲ್ಲ ತಗೊಂಡು ಬಂದು ಡೆಲ್ಲಿಗೆ ಹೋಗಿ ಬಂದಮೇಲೆ ಸುಮಾರು 2000 ಗನ್ಗಳು ಮಾರಾಟ ಆಗಿದ್ದಾವೆ. ಅಂದರೆ ಈ ಉತ್ತರ ಭಾರತದಲ್ಲೂ ನಿಮ್ಮ ಗನ್ ಹೋಗಿದೆ? ಹೋಗಿದೆ ಸರ್, ಆ ಕಡೆಗೆಲ್ಲ ಹೋಗಿದೆ. ಧನ್ಯವಾದಗಳು. ನಮಸ್ತೆ.